ನಾನು ಬೆಳಗ್ಗೆ ಎದ್ದೇಳಷ್ಟರಲ್ಲಿ ನಮ್ಮ ಅಕ್ಕ ಪೂಜೆ ಮುಗಿಸಿದ್ಲು. ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಹೊಲ್ದತ್ರ ಹೋಗೋಣ ಅನ್ಬೇಕಾದ್ರೆ ನಮ್ಮ ಅಕ್ಕ ನನಗೆ ಜ್ವರ ಮಾತಾಡ್ಬಿಟ್ಲು ಗುರು. ನಾನು ಇಷ್ಟು ಚೆನ್ನಾಗಿದ್ದೀನಿ, ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡೋದು ಕಲ್ತ್ಬಿಟ್ಟವಳೆ ಯಾಕೋ. ನಾನು ಹೊಲ್ದತ್ರ ಎಂಟ್ರಿ ಕೊಟ್ಟೆ. ಮೇಡಮ್ ಅವ್ರು ಫುಲ್ ಅಡುಗೆಯಲ್ಲಿ ಮುಳುಗೋಗಿದ್ದಾರೆ. ಏನಾದರೂ ಎಲ್ಪ್ ಮಾಡೋಣ ಅಂತಲೇ ಹೋಗಿದ್ದೆ, ಅದಕ್ಕೆ ಅಕ್ಕ ಏನೂ ಬೇಡ ಅಂತು, ಅದಕ್ಕೆ ನಾನೇ ಸ್ವಲ್ಪ ಎಲ್ಪ್ ಮಾಡಿದೆ. ಆಮೇಲೆ ಒಬ್ಬಟ್ಟು ತಟ್ಟು ಇದೊಂದು ಲಾಸ್ಟ್ ಅಂತು. ಒಬ್ಬಟ್ಟು ತಟ್ಬಿಟ್ಟು ಮನೆ ಕಡೆ ಹೊರಟೆ, ನಾನು ರೆಡಿ ಆಗೋಣ ಪೂಜೆಗೆ ಅಂತ. ನೋಡಿರಿ ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಹೆಂಗೆ ರೆಡಿಯಾಗಿದೆ ಅಂತ ತೋರಿಸ್ತೀನಿ. ಚೆನ್ನಾಗಿ ರೆಡಿಯಾಗಿದ್ದರೆ ಕಮೆಂಟ್ ಮಾಡಿ ಗೈಸ್. ಆಮೇಲೆ ನಾನು ನಮ್ಮಮ್ಮ ಹೊಲ್ದ ಹತ್ರ ಬಂದ್ವಿ. ಅಕ್ಕ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದನ್ನೆಲ್ಲ ನೋಡಿಕೊಂಡು ಅವ ಅಕ್ಕ ಅಂದಾದಮೇಲೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಎಲ್ಲ ಕುಟುಂಬದವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆರತಿ ಎಲ್ಲ ಮಾಡಾದ್ಮೇಲೆ ನಮ್ಮ ಅಕ್ಕ ಎಲ್ರಿಗೂ ಕುಂಕುಮ ಕೊಡ್ತಾಯಿದ್ಲು. ಎಲ್ಲರೂ ತಿಂದ್ಕೊಂಡು ನಾನು ನಮ್ಮ ಅಣ್ಣ ಗಾಡಿ ಎತ್ಕೊಂಡು ಮನೆ ಕಡೆ ಹೊರಟ್ವಿ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ನಂಗೆ ಒಬ್ಬಟ್ಟು ಇಷ್ಟ ಆಗಲ್ಲ ಅಂತ ನಮ್ಮ ಅಕ್ಕ ನೋಡ್ರಿ ಪಲ್ಯದಿಂದ ಒಬ್ಬಟ್ಟು ಮಾಡಿಕೊಟ್ಟು ಹೊರಟು. ಕಂಗ್ರ್ಯಾಚುಲೇಷನ್ ಬ್ರದರ್. ಲ್ಯಾಟ್ರಿ ತಿಂದ್ಬಿಟ್ಟು ಮಲಗಿರೋಳು ಸಂಜೆ 6 ಗಂಟೆಗೆ ಎದ್ದಿದ್ದೀನಿ ಇವತ್ತು. ಜೋರಾಗಿ ಮಳೆ ಬರ್ತೈತೆ ನೋಡ್ರಿ. ಯಪ್ಪ ಸಿಕ್ಕಾಪಟ್ಟೆ ಮಳೆ ಹೋಯ್ತಾಯ್ತು ಆವಾಗಲಿಂದ ನಮ್ಮೂರಲ್ಲಿ. ಧೈರ್ಯಕ್ಕೆ ಬರೋಕ್ಕೂ ಆಗ್ತಿರ್ಲಿಲ್ಲ, ಏನೋ ವೇಲದ್ಕೊಂಡು ಬಂದ್ಬಿಟ್ಟೆ. ಡೈರಿ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮವರೆಲ್ಲ ಬಂದಿದ್ರು ಅಂತ ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ದೊಡ್ಡಮ್ಮವ್ರು ಇವತ್ತು ದೇವ್ರಿಗೆ ಪೂಜೆ ಮಾಡಿಸಿದ್ರು, ಅದಕ್ಕೆ ನಮ್ಮ ಅಣ್ಣ ಪ್ರಸಾದ ಹಂಚುತ್ತವನೆ. ನೋಡ್ರಿ ಶೀಟ್ ಖಾಲಿ ಆಯಿತು ಅಂತ ಅಕ್ಕ ಶೀಟ್ ಎರಿತವಳೆ. ಆಮೇಲೆ ನಮ್ಮೂರಲ್ಲಿ ಬಾಯ್ಸ್ ಎಲ್ಲ ಗೌರಿ ಗಣೇಶಂಗೆ ಕೂರಿಸಿದ್ರು. ನಮ್ಮೂರು ಬಾಯ್ಸ್ ಯಾವುದಕ್ಕೇನು ಕಮ್ಮಿ ಇಲ್ಲ, ಯಾವುದೇ ಫಂಕ್ಷನ್ ಇದ್ರೂ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅಲ್ಲೆಲ್ಲ ನೋಡಿಕೊಂಡು ನಾನು ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೊರಟೆ. ನಮ್ಮ ಬಾಸ್ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡೆ ಗೈಸ್. ಇವತ್ತಿನ ಕತೆ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.